ನಮಸ್ತೆ ವೀಕ್ಷಕರೇ. ಪ್ರಸಂಗಕರ್ತನ ಪದ್ಯಕ್ಕೆ ಭಾಗವತರ ಜೀವಾಳ, ಹಿಮ್ಮೇಳದ ಜೇಂಕಾರ, ನವರಸಗಳ ಅಭಿನಯ ಹಾಗೂ ಭಾವಪೂರ್ಣ ಅರ್ಥದ ಜೊತೆಗೆ ಪ್ರದರ್ಶಿಸಲ್ಪಡುವ ಯಕ್ಷಗಾನ ಎಂಬ ಹೊನಲು ಬೆಳಕಿನ ಕಲೆಯ ನೆರಳಲ್ಲಿ ಕಲಾವಿದನ ಬದುಕಿನ ಕುರಿತು, ಆತ ನಡೆದು ಬಂದ ಹಾದಿಯ ಕುರಿತು ಸಣ್ಣ ಅವಲೋಕನ ಮಾಡುವ ಪ್ರಯತ್ನ ಯಕ್ಷಧ್ರುವತಾರೆ. ನಾನು ಶ್ರವಣೋಡಪ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕುಟುಂಬದಿಂದಲೇ ಯಕ್ಷಗಾನದ ಒಲವನ್ನು ಬೆಳೆಸಿಕೊಂಡು ಕೇವಲ ಚೆಂಡೆಮದ್ದಳೆ ಮಾತ್ರವಲ್ಲದೆ ತಬಲಾ ಹಾರ್ಮೋನಿಯಂ ಕೂಡ ಕಲಿತು ಪ್ರಸಂಗ ರಚನೆ, ಪದ್ಯ ರಚನೆ ಇದರಲ್ಲಿ ತೊಡಗಿಸಿಕೊಂಡು ನಂತರ ಇವತ್ತು ಯಕ್ಷಗಾನದ ಬಗ್ಗೆ ಅಪಾರ ತಿಳುವಳಿಕೆಯನ್ನು ಹೊಂದಿರುವಂಥ ಶ್ರೀ ಮುರಳೀಧರ್ ಭಟ್ ಕಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಯಕ್ಷಗಾನ ರಂಗದಲ್ಲಿ ವಿಷಮವು ಇಂಪಾಗಿರಬಹುದೆಂದು ತೋರಿಸಿಕೊಟ್ಟ ಕಲಾವಿದರ ಸಾಲಿನಲ್ಲಿ ಈಗ ಮುಂಚೂಣಿಯಲ್ಲಿರುವವರು ಕಟೀಲು ಮುರಳೀಧರ್ ಭಟ್. ಕಟೀಲಿನ ಶ್ರೀ ಕೊಳಲು ಕೃಷ್ಣ ಭಟ್ ಹಾಗೂ ಶ್ರೀಮತಿ ರಾಧಾ ಅವರ ಸುಪುತ್ರನಾಗಿ ಸೆಪ್ಟೆಂಬರ್ 8, 1958ರಲ್ಲಿ ಜನಿಸಿದ ಇವರು ಯಕ್ಷಗಾನದ ಮೇಲಿನ ಒಲವನ್ನ ರಕ್ತಗತವಾಗಿಯೇ ಬೆಳೆಸಿಕೊಂಡವರು. ಸಿತಾರ್, ತಬಲಾ, ಹಾರ್ಮೋನಿಯಂ ನುಡಿಸುತ್ತಿದ್ದ ಇವರ ತಂದೆ ಶ್ರೀ ಕೊಳಲು ಕೃಷ್ಣ ಭಟ್ ಅವರು ಕೊಳಲು ವಾದನದಲ್ಲಿ ಅಪಾರ ಪ್ರಾವೀಣ್ಯತೆ ಹೊಂದಿದ್ದರು. ಹವ್ಯಾಸಿ ಭಾಗವತರು ಆಗಿದ್ದ ಅವರು ತಮ್ಮ ಸಂಗೀತದ ರಾಗಗಳನ್ನು ಯಕ್ಷಗಾನದ ಪದ್ಯಗಳಿಗೆ ಅಳವಡಿಸುವ ಕೌಶಲ್ಯಕ್ಕೆ ಭಾಗವತ ದಾಮೋದರ್ ಮಂಡಿಚ್ಚೂರು, ಮದ್ಲೆಗಾರ ನೆಡ್ಲೆ ನರಸಿಂಹ ಭಟ್ಟರು ಮೆಚ್ಚಿಕೊಂಡಿದ್ದರು. ಇವರ ತಾಯಿಯಾದ ಶ್ರೀಮತಿ ರಾಧಾ ಭಟ್ ಅವರು ಪಂಚವಟಿಯ ಪದ್ಯಗಳನ್ನ ಹಳೆಯ ಮಟ್ಟಿನಲ್ಲಿ ಈಗಲೂ ಹಾಡಬಲ್ಲರು. ಇವರ ಅಜ್ಜ ನಾರಾಯಣ ಭಟ್ಟರು ಯಕ್ಷಗಾನ ಭಾಗವತಿಕೆ, ಛಂದೋಜ್ಞಾನ, ನಾಟ್ಯ, ಬಣ್ಣಗಾರಿಕೆ ಮತ್ತು ವೇಷಭೂಷಣ ತಯಾರಿಯಲ್ಲಿ ಹೆಸರುವಾಸಿಯಾಗಿದ್ದವರು. ಇವರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ವಿದ್ಯಾಭ್ಯಾಸವನ್ನ ಕಟೀಲಿನಲ್ಲೇ ಮುಗಿಸಿ ಐಕಳ ಪೊಂಪೈ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣ ಮುಗಿಸಿದರು. ನಂತರ ಶ್ರೀ ಪೂರ್ಣಪ್ರಜ್ಞಾ ಕಾಲೇಜು ಉಡುಪಿಯಲ್ಲಿ ಪದವಿ ಮುಗಿಸಿದ ಬಳಿಕ ಉದ್ಯೋಗ ಸೇರಿಕೊಂಡವರು. ತಮ್ಮ ಪ್ರಾಥಮಿಕ ಶಾಲಾ ಸಮಯದಿಂದಲೇ ವಿದ್ವಾನ್ ಪುಚ್ಚೆಕೆರೆ ಕೃಷ್ಣ ಭಟ್ಟರಿಂದ ನಾಟ್ಯಾಭ್ಯಾಸ ಪ್ರಾರಂಭಿಸಿ ಶ್ರೀ ಅಳಕೆ ರಾಮಯ್ಯರಯ್ಯ ಅವರಲ್ಲಿ ಹೆಚ್ಚಿನ ಶಿಕ್ಷಣ ಪಡೆದರು. ಪ್ರೌಢಶಾಲೆಯ ಹೆಡ್ ಮಾಸ್ಟರ್ ವಾಸುದೇವ ಮುಗಿರಾಯರಿಂದ ಯಕ್ಷಗಾನ ಛಂದಸ್ಸುಗಳ ಸ್ಥೂಲ ಪರಿಚಯ ಇವರಿಗೆ ದೊರಕಿತು. ಕಾಂಚನ ನಾರಾಯಣ ಭಟ್ಟರಿಂದ ಚೆಂಡೆ ಮದ್ದಲೆಯ ಬಾಲಪಾಠ ಕಲಿತ ಬಳಿಕ ಲಯ ಬ್ರಹ್ಮ ಬಿರುದಾಂಕಿತ ಶ್ರೀ ದಿವಾಣ ಭೀಮಾ ಭಟ್ಟರ ಬಳಿ ಹೆಚ್ಚಿನ ಶಿಕ್ಷಣ ಪಡೆದರು. ಕಪ್ಪು ಬಿಳುಪಿನ ಕಾಲದಲ್ಲೇ ಹೈದರಾಬಾದ್ ಟಿವಿ ಸೆಂಟರ್ನಲ್ಲಿ ಯಕ್ಷಗಾನ ರೆಕಾರ್ಡಿಂಗ್ನಲ್ಲಿ ಪಾಲ್ಗೊಂಡದ್ದು ಮಾತ್ರವಲ್ಲದೆ ದೆಹಲಿಯಲ್ಲಿ ಜನವರಿ 26ರ ಗಣರಾಜ್ಯ ದಿನೋತ್ಸವದಂದು ಯಕ್ಷಗಾನ ವಿಭಾಗದಲ್ಲಿ ಪ್ರದರ್ಶನ ನೀಡಿದರು. ಕರ್ನಾಟಕದಾದ್ಯಂತ ಮಾತ್ರವಲ್ಲದೆ ಮುಂಬೈ ಹಾಗೂ ಚೆನ್ನೈನಲ್ಲೂ ಪ್ರದರ್ಶನ ನೀಡಿರುವ ಇವರು ಹಲವಾರು ಕಡೆಗಳಲ್ಲಿ ತರಗತಿಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಯಕ್ಷಗಾನ ಸ್ಪರ್ಧೆಗಳಲ್ಲಿ ತೀರ್ಪುಗಾರರಾಗಿ ಭಾಗವಹಿಸುವುದು ಮಾತ್ರವಲ್ಲದೆ ಹಲವಾರು ಪ್ರಸಂಗಗಳ ರಚನಾಕಾರರೂ ಆಗಿದ್ದಾರೆ. ಅದರಲ್ಲೂ ತುಳುವಿನಲ್ಲಿ ರಚಿಸಿರುವ ಶ್ರೀದೇವಿ ಮಹಾತ್ಮೆ ಹಾಗೂ ಶನೀಶ್ವರ ಮಹಾತ್ಮೆ ತನ್ನ ಭಾವ ವೈಶಿಷ್ಟ್ಯ ಹಾಗೂ ಭಾಷಾ ಉತ್ಕೃಷ್ಟತೆಗೆ ವ್ಯಾಪಕ ಮೆಚ್ಚುಗೆ ಗಳಿಸಿದೆ. ಯಕ್ಷಗಾನ ಕಮ್ಮಟಗಳ ಮೂಲಕವೂ ತಮ್ಮ ವಿದ್ಯೆಯನ್ನ ಯಕ್ಷಕಲಾಸಕ್ತರಿಗೆ ಹಂಚುತ್ತಿರುವ ಇವರು ನಮ್ಮ ಯಕ್ಷಧ್ರುವತಾರಿಯ ಅತಿಥಿಯಾಗಿರುವುದು ನಮ್ಮ ಹೆಮ್ಮೆ. ಮೊಟ್ಟ ಮೊದಲಾಗಿ ತಮ್ಮ ಹೆಸರೇ ಹೇಳುವ ಹಾಗೆ ಕಟೀಲಲ್ಲಿ ತಾವು ಬೆಳೆದವರು. ಹಾಗಾಗಿ ತಮ್ಮ ಬಾಲ್ಯ ಹೇಗಿತ್ತು, ವಿದ್ಯಾಭ್ಯಾಸ ಹೇಗಿತ್ತು? ಕಟೀಲಲ್ಲೇ ಹುಟ್ಟಿ ಬೆಳೆದವ ನಾನು. ತಂದೆ ಕೃಷ್ಣ ಭಟ್ರು, ತಾಯಿ ಅವರ ತವರ ಮನೆ ಹೆಸರು ಪಾರ್ವತಿ. ಇಲ್ಲಿ ಮದುವೆ ಆದಮೇಲೆ ಕೃಷ್ಣನಿಗೆ ರಾಧೆ ಅಂತಾಯಿತು, ರಾಧಾ ಅಂತ ಇಟ್ಟರು. ಹಾಗೆ ಎರಡು ಹೆಸರು ಉಂಟು ಅವರಿಗೆ. ಅವರ ಸೀಮಂತ ಪುತ್ರನಾಗಿ ಜನಿಸಿದ್ದು ನಾನು, ಮೊದಲನೆಯವ 1959ರಲ್ಲಿ. ಬಾಲ್ಯ ಸ್ವಲ್ಪ ಕಷ್ಟಕರದ್ದೇ. ಹಾಗಂತ ನಮಗೆ ದೇವಸ್ಥಾನ, ಶಾಲೆ ಎಲ್ಲವೂ ಬಹಳ ಹತ್ತಿರ ಇತ್ತು. ಹಾಗಾಗಿ ಅಷ್ಟು ಗೊತ್ತಾಗಲಿಲ್ಲ. ಎಲಿಮೆಂಟ್ರಿವರೆಗೆ, ಎಲಿಮೆಂಟ್ರಿ ಹೈಸ್ಕೂಲ್ ಎರಡು ವಿದ್ಯಾಭ್ಯಾಸ ಅಲ್ಲಿ ಆಯಿತು. ನೆಕ್ಸ್ಟ್ ಕ್ವಶನ್ ಅದೇ ಅಂತ. ಎಲಿಮೆಂಟ್ರಿ ವಿದ್ಯಾಭ್ಯಾಸ, ಹೈಸ್ಕೂಲ್ ವಿದ್ಯಾಭ್ಯಾಸ ಕಟೀಲಲ್ಲಿ ಆಯಿತು. ಆಮೇಲೆ ಆಗ ಜೂನಿಯರ್ ಕಾಲೇಜ್ ಇರಲಿಲ್ಲ. ಸೀನಿಯರ್ ಕಾಲೇಜ್ ಅಂತ ನಮ್ಮ ಕನಸಿನ ಮಾತು ಆಗ. ಹಾಗಾಗಿ ನಾನು ಜೂನಿಯರ್ ಕಾಲೇಜಿಗೆ ಪಾಂಪಿ ಜೂನಿಯರ್ ಕಾಲೇಜ್ ಐಕಳ, ಅಲ್ಲಿಗೆ ಒಂದು 3 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬರ್ತಾ ಇದ್ದೆ. ಅಲ್ಲಿಯೂ ಸೀನಿಯರ್ ಕಾಲೇಜ್ ಇರಲಿಲ್ಲ. ಸೊ ನಾನು ಮತ್ತೆ ಉಡುಪಿ ಪೂರ್ಣಪ್ರಜ್ಞಕ್ಕೆ ಸೇರಿದೆ. ಪೂರ್ಣಪ್ರಜ್ಞದಲ್ಲಿ 3 ವರ್ಷ BComನಲ್ಲಿ ಡಿಗ್ರಿ ಆಗಿ ಆಮೇಲೆ ಕೆಲಸ.
ನಿಮಗೆ ಯಕ್ಷಗಾನದಲ್ಲಿ ಆಸಕ್ತಿ ಹುಟ್ಟಿದ್ದು ಹೇಗೆ? ಯಕ್ಷಗಾನದಲ್ಲಿ ಆಸಕ್ತಿ ಬಾಲ್ಯದಿಂದಲೂ. ಹ್ಮ್ ಯಾಕಂದರೆ ಮೇಳ ಇದ್ದದ್ದು ಒಂದೇ ಆದರೂ ಸಾಮಾನ್ಯ ವಾರಕ್ಕೊಂದು ಅಥವಾ 2 ವಾರಕ್ಕೊಂದಾದರೂ ಆಟ ಇರ್ತಾ ಇತ್ತು. ಆಟ ಇದ್ದರೆ ನಮಗೊಂದು ಹಬ್ಬವೇ, ಸಣ್ಣ ಮಕ್ಕಳಿಗೆ. ನಾವು ಆಗ ಚೇರ್ ಬೇಕು ಅಂಥದ್ದೆಲ್ಲ ಏನೂ ಇಲ್ಲ. ಹೋಗೋದು, ರಂಗಸ್ಥಳದ ಬದಿ ಎದುರಲ್ಲಿ ಬುದ್ಧಿಕೊಳ್ಳುವುದು, ಬೆಳಗ್ಗಿನವರೆಗೆ ಆಟ ನೋಡೋದು. ಕಾಲಮಿತಿ ಏನಿರಲಿಲ್ಲ, ಬೆಳಗ್ಗಿನವರೆಗೆ ಆಟವನ್ನು ಅನುಭವಿಸುವುದು. ಅದಕ್ಕೆ ತಂದೆ ತಾಯಿಯರ ಆಕ್ಷೇಪಣೆಯೂ ಇರಲಿಲ್ಲ, ಮತ್ತು ಶಾಲೆಯಲ್ಲಿ ಮಾಸ್ಟರ್ಗಳ ಆಕ್ಷೇಪಣೆಯೂ ಇರಲಿಲ್ಲ. ಕಟೀಲಿನಲ್ಲಿ ಯಕ್ಷಗಾನ ಎನ್ನುವುದೊಂದು ಜನಜೀವನದಲ್ಲಿ ಹಾಸುಹೊಕ್ಕಾಗಿತ್ತು ಅದು. ಹೌದು. ಆದ್ದರಿಂದ ಪ್ರತಿಯೊಬ್ಬ ಸಣ್ಣ ಹುಡುಗನಿಗೂ ಯಕ್ಷಗಾನದ ಅದು ರಂಗನಡೆ ಎನ್ನುವ ದೊಡ್ಡ ಶಬ್ದ ಗೊತ್ತಿಲ್ಲದೇ ಇದ್ದರೂ ಅದು ಅವ ಹೀಗೆ ಬರ್ತಾನೆ, ಒಳಗೋಗುವಾಗ ಈಚೆಯಿಂದ ಹೋಗ್ತಾನೆ, ಬರುವಾಗ ಈಚೆಯಿಂದ ಬರ್ತಾನೆ ಇತ್ಯಾದಿ ಎಲ್ಲ ಗೊತ್ತಿರ್ತದೆ. ಈಗ ಸಭೆಗೆ ಹೋಗ್ಲಿಕ್ಕುಂಟು ವೇಷ, ಇದೆಲ್ಲ ಗೊತ್ತಿರ್ತದೆ. ಹೀಗೆ ಯಕ್ಷಗಾನದಲ್ಲಿ ಆಸಕ್ತಿ ತನ್ನಿಂತಾನಾಗೆ ಮೂಡಿದೆ. ನಿಮ್ಮ ಆಸಕ್ತಿಯನ್ನು ಬೆಳೆಸಿದವರು ಯಾರು? ಬೆಳೆಸಿದವರು ಮುಖ್ಯವಾಗಿ ಕಟೀಲು ಶಾಲೆಯ ಮಾಸ್ಟರ್ಗಳು. ಎಲಿಮೆಂಟ್ರಿ ಶಾಲೆಯಲ್ಲಿ ಆಗ ಅವರನ್ನು ತ್ರಿಮೂರ್ತಿಗಳಿಂದಲೇ ಕರೀತಾ ಇದ್ದದ್ದು. ಹೆಡ್ ಮಾಸ್ಟರ್ ಆಗಿ ಪುಚ್ಚಗೆರೆ ಕೃಷ್ಣ ಭಟ್ರು, ಪುಚ್ಚಗೆರೆ ಹೇಳಿದ್ರೆ ಮಂಚಿ ಅಂತ, ಬಂಟ್ವಾಳ ತಾಲೂಕು ಮಂಚಿ ಹತ್ರ ಅವರ ಮನೆ ಪುಚ್ಚಗೆರೆ, ಅವರು ಹೆಡ್ ಮಾಸ್ಟ್ರು. ಮತ್ತು ಪೂ ಶ್ರೀನಿವಾಸ್ ಭಟ್ ಅಂತ ಕನ್ನಡ ಪಂಡಿತರು, ಆಮೇಲೆ ವೈ ತಿಮ್ಮಪ್ಪ ಶೆಟ್ಟಿ ಎನ್ನುವರು. ಇವರು 3 ಯಕ್ಷಗಾನಾಸಕ್ತರು ಮತ್ತು ಯಕ್ಷಗಾನದಲ್ಲಿ ಆಟ ಆಗಲಿ ಕೂಟ ಆಗಲಿ ಭಾಗವಹಿಸ್ತಾ ಇದ್ದವರು. ಅವರ ಪ್ರೋತ್ಸಾಹ ನಿರಂತರ ಇತ್ತು ನಮಗೆ. ಹೆಡ್ ಮಾಸ್ಟ್ರು ಕೃಷ್ಣ ಮಾಸ್ಟ್ರು ನಮಗೆ 2ನೇ ಕ್ಲಾಸಿಂದ ನಾಟ್ಯಾಭ್ಯಾಸ ಹೇಳಿಕೊಡ್ತಾ ಇದ್ರು. ಸರಿ. ಅದರಿಂದ ವೇಷ ಮಾಡೋದು ಒಂದು ಹೌದು, ಮತ್ತು ಸಾಧಾರಣ ಈ ತಾಳಗಳ ಬಿಡ್ತಿಗೆ ಮುಕ್ತಾಯಗಳು ಬಾಲಪಾಠವೇ ಆಗಿರಲಿ ಅದೊಂದು ನಿಘಂಟಾಗಿ ಮನೆಯಲ್ಲಿ ಮನಸ್ಸಿನಲ್ಲಿ ಕೂತ್ಕೊಳ್ತಾ ಇತ್ತು. ವೇಷಕ್ಕೆ ಎಷ್ಟು ಬೇಕೋ ಅಷ್ಟು, ಹಾಗಂತ ಸಮಗ್ರವಾಗಿ ಕಲಿಸಿಕೊಡ್ತಾ ಇದ್ರು. ಆಮೇಲೆ ಪ್ರಸಂಗ ತಯಾರು ಮಾಡುವಾಗ ವೇಷಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕಲಿಸಿಕೊಡ್ತಾ ಇದ್ರು. ಹೀಗೆ ಆಸಕ್ತಿ ಬೆಳಿಲಿಕ್ಕೆ ಎಲಿಮೆಂಟ್ರಿ ಶಾಲೆಯೇ ಕಾರಣ. ಅದಾದ ಮೇಲೆ ನಾವೇನಾದರೂ ನಿಮ್ಮ ಕುಟುಂಬದಾಚೆ ನೋಡಿದರೆ, ನಿಮ್ಮ ತಂದೆ ಕೊಳಲು ಕೃಷ್ಣ ಭಟ್ರು ಸಂಗೀತ ಹಾಗೂ ಯಕ್ಷಗಾನ ಎರಡರಲ್ಲೂ ಸಾಧನೆ ಮಾಡಿದವರು. ನಿಮ್ಮ ತಾಯಿಗೆ ಏನು ಹೇಳ್ತಾರೆ, ಕೆಲವು ಪಾರಂಪರಿಕ ಪ್ರಸಂಗಗಳ ಪದ್ಯಗಳು ಬಾಯ್ಪಾಠ ಇದ್ದವು, ಹಳೆ ಮಟ್ಟಿನಲ್ಲೇ ಹಾಡ್ತಿದ್ರು ಅಂತ ಕೂಡ ನಾವು ಕೇಳಿದ್ದೇವೆ. ಅದರ ಜೊತೆಗೆ ನಿಮ್ಮ ತಾತ ಛಂದಸ್ಸಿನ ಬಗ್ಗೆ ಅಪಾರವಾದಂಥ ಜ್ಞಾನವನ್ನು ಹೊಂದಿದ್ದವರು. ಶ್ರೀಮಂತೂರು ನಾರಾಯಣ ಶೆಟ್ಟರ್ ಅಂತವರು ಕೂಡ ನಿಮ್ಮ ತಾತನ ಬಳಿಯಲ್ಲಿ ಇದರ ಛಂದಸ್ಸಿನ ಬಗ್ಗೆ ಮಾತುಕತೆ ನಡೆಸಿದ್ರು ಅಂತ ನಾವು ಕೇಳಿಬಲ್ಲೆವು. ಹಾಗಾಗಿ ಇವರ ಒಂದು ಏನು ಹೇಳ್ತಾರೆ ಸಂಬಂಧ ನಿಮ್ಗಿದ್ದರಿಂದ ಯಕ್ಷಗಾನ ಕಲಿಯುವಂಥ ವೇಗಕ್ಕೆ ಇನ್ನೊಂದು ಬಲ ಸಿಕ್ಕಿದ ಹಾಗಾಯ್ತಾ ಹೇಗೆ ಅಂತ? ಹೌದು. ಈಗ ಯಾವುದೇ ಒಂದು ಕ್ವಾಲಿಟಿ ಜೀನ್ಸ್ನಲ್ಲಿ ಹರಿದು ಬರ್ತದೆ ಅಂತ ಹೇಳ್ತಾರಲ್ಲ, ಹಾಗೆ ನನಗೆ ಅಜ್ಜನಿಂದಲೇ ಬಳುವಳಿ ಅಂತ ಹೇಳ್ಬೋದು. ತಂದೆಯವರೂ ಕಲಾವಿದ, ಅಜ್ಜನೂ ಕಲಾವಿದ, ಅಮ್ಮ ಕಲಾವಿದ ಅಲ್ಲದಿದ್ದರು ಆ ಮಟ್ಟಿನ ಜ್ಞಾನ ಇತ್ತು ಅವರಿಗೆ. ಅಜ್ಜನವರು ಹಾಡ್ತಾ ಇದ್ದದ್ದು ಕೇಳಿ ಇವರಿಗೆ ಬಾಯ್ಪಾಠ ಬರ್ತಾ ಇತ್ತು. ಆಗ ಎಲ್ಲ ಬಾಯ್ಪಾಠವೇ, ಪುಸ್ತಕದ ಕ್ರಮ ಇರಲಿಲ್ಲ, ಬಾಯ್ಪಾಠ ಕಲಿತಾ ಇತ್ತು. ಈಗ ನಮ್ಮ ತಾಯಿಯವರು ಯಕ್ಷಗಾನ ಪಂಚವಟಿ ಪ್ರಸಂಗ, ಈಗ ಅವರಿಗೆ 84 ವರ್ಷ ದಾಟಿತ್ತು. ಈಗಲೂ ಬೇಕಾದರೆ ಪಂಚವಟಿ ಪ್ರಸಂಗ ನೆನಪಿನಲ್ಲಿ ತಾಳಬದ್ಧವಾಗಿ ಆಡ್ತಾರೆ, ಶ್ರುತಿಬದ್ಧವಾಗಿ ಆಡ್ತಾರೆ. ಆಮೇಲೆ ಸುಧಾಮ ಚರಿತ್ರೆ, ಪುಣ್ಯಕೋಟಿಯ ಹಾಡು, ಮತ್ತು ದ್ರೌಪದಿ ವಸ್ತ್ರಾಪಹಾರ, ಇಂಥದ್ದೆಲ್ಲ ಅವರಿಗೆ, ಮತ್ತು ಅಸಂಖ್ಯಾತ ಭಜನೆಗಳು ಎಲ್ಲ ಬಾಯ್ಪಾಠ ಇತ್ತು. ಅದರದ್ದು ಪ್ರಭಾವ ನನಗೆ ತುಂಬ ದಟ್ಟವಾಗಿತ್ತು. ನಮಗೆ ಶಾಲೆಗೆ ರಜೆ ಸಿಗುವಾಗ ನಾವು ಅಜ್ಜನ ಮನೆಗೆ ಓಡ್ತಾ ಇದ್ದದ್ದು. ಅದು ಕಿನ್ನಿಗೋಳಿ ಸಮೀಪ ತಾಳಿಪಾಡಿ ಎಳತ್ತೂರು ಎನ್ನುವ ಗ್ರಾಮ. ಅಲ್ಲಿ ಯಕ್ಷಗಾನದ ವಾತಾವರಣ, ಅಲ್ಲಿಯ ಎಳತ್ತೂರು ದೇವಸ್ಥಾನದಲ್ಲಿಯೂ ಆಟಗಳು ನಡೆಯುವ ಕ್ರಮ ಇತ್ತು. ಅಲ್ಲಿಗೆ ಗೋಳಿಜೋರದ ಶ್ರೀ ದಿವಂಗತ ದಾಮೋದರ ಶೆಟ್ಟಿಗಾರರು ಅವರೆಲ್ಲ ಬರ್ತಾ ಇದ್ರು ಆಟ ಕಲಿಸಿಕೊಡ್ಲಿಕ್ಕೆ, ಅಥವಾ ಮತ್ತೆ ಆಟ ಆಗೋ ದಿವಸ ವೇಷಭೂಷಣಗಳು ಇತ್ಯಾದಿ ಎಲ್ಲ ಅವರಿಂದ ಆಗ್ತಾ ಇತ್ತು. ಅವರು ಸಹ ನಮ್ಮ ಅಜ್ಜನ ಹತ್ರ ಕೆಲವು ಮಾಹಿತಿಗಳನ್ನು ಕೇಳಲಿಕ್ಕೆ ನಮ್ಮ ಅಜ್ಜನ ಮನೆಗೆ ಬರ್ತಾ ಇದ್ರು. ಮದ್ದಳೆ ನೋಡಿದ ನೆನಪಿಲ್ಲ, ಮದ್ದಳೆ ಕಳಸಿಗೆ ಒಂದು ಅಜ್ಜನ ಮನೆಯಲ್ಲಿ ಸುಮಾರು ವರ್ಷಗಳ ಮೇಲೂ ಇತ್ತು. ಜಾಗಟ ಈಗಲೂ ಉಂಟು, ಅದಕ್ಕೊಂದು ಜಿಂಕೆ ಕೊಂಬು ಇತ್ಯಾದಿ ಎಲ್ಲ ಈಗಲೂ ಉಂಟು. ಅಜ್ಜ ಬಹುಶಃ ನಮಗೆ ಬುದ್ಧಿ ತಿಳಿಯುವ ಮೊದಲೇ ಯಕ್ಷಗಾನದ ವೇಷಭೂಷಣ ಎಲ್ಲ ಮಾಡಿ ಅಲ್ಲಿ ಆಟ ಆಡಿಸ್ತಾ ಇದ್ರಿ ಅನ್ನೋದು ನಾವು ಕೇಳಿ ಬಲ್ಲೆವು, ನೋಡಿ ಗೊತ್ತಿಲ್ಲ. ಯಾಕಂದ್ರೆ ನಾವು ಬೆಳೀತಾ ಬರುವಾಗ ಅಜ್ಜ ಪ್ರಾಯ ಆಗ್ತಾ ಬರ್ತಾ ಇದ್ರು, ಮನೆಗೆ ಸೀಮಿತ ಆಗ್ತಿತ್ತು ಅವರ. ಹಾಗಂತ ಅವರ ನೆನಪು ಶಕ್ತಿ
ಪ್ರಸಂಗ ಜ್ಞಾನ ಎಲ್ಲ ಬಹಳ ನಿಖರ ಆಗಿತ್ತು. ಹ್ಮ್. ಅವರಿಂದ ಏನು ಪಡ್ಕೊಳ್ಬೇಕು ಎನ್ನುವ ಜ್ಞಾನ ನಮಗಿಲ್ಲ. ಹಾಗಂತ ಅವರವರು ಮಾತಾಡಿಕೊಳ್ಳುವಾಗ ಕಿವಿ ಕೊಟ್ಟು ಎಷ್ಟಾಗ್ತದೆ ಅಷ್ಟು ನಮ್ಮ ಮನಸ್ಸಿನ ಒಳಗೆ ಹೋಗಿದೆ. ಹ್ಮ್. ಇನ್ನು ತಂದೆಯವರು ಹೈದರಾಬಾದ್ನಲ್ಲಿದ್ದರು. ಸರಿ. ಹೈದರಾಬಾದ್ನಲ್ಲಿರುವಾಗ ಯಾವುದೋ ಒಂದು ಕೊಳಲು ಕಚೇರಿ ಕೇಳಿ ಹೀಗೆ ತಾನು ಬಾರಿಸಿದ್ರೆ ಆಗಬಹುದು ಎನ್ನುವ ಒಂದು ಪ್ರೇರಣೆ ಬಂದು ಹ್ಮ್. ಅವರು ಕೊಳಲ ಅಭ್ಯಾಸ ಮಾಡಿದರು. ಹ್ಮ್. TR ಮಹಾಲಿಂಗಮ್ಮ ಅವರ ಶಿಷ್ಯನ ಶಿಷ್ಯ ಇವರು, ಸರಿ. ತಂದೆಯವರು. ಹ್ಮ್. ಹಾಗೆ ಸಿತಾರ್ ಅಭ್ಯಾಸ ಮಾಡಿದರು, ಹ್ಮ್. ತಬಲಾ ಅಭ್ಯಾಸ ಮಾಡಿದರು. ಹ್ಮ್. ಹಾರ್ಮೋನಿಯಂ ಬಹುಶಃ ತನ್ನಷ್ಟಕ್ಕೆ ಬಂತು ಅವ್ರಿಗೆ. ಹ್ಮ್. ಸಿತಾರ್ ಮತ್ತು ಕೊಳಲು ಅಭ್ಯಾಸ ಮಾಡಿದ್ರಿಂದ ಹಾ. ಎಷ್ಟೋ ವರ್ಷ ಆದಮೇಲೆ ಊರಿಗೆ ಬಂದು ನೆಲೆಸಿದ್ರು ಕಟೀಲಲ್ಲಿ. ದೇವಸ್ಥಾನದಲ್ಲಿ ಒಂದು ಉದ್ಯೋಗ ಸಿಕ್ಕಿತು. ಹ್ಮ್. ಆಮೇಲೆ ಸಿತಾರಿಗೆಲ್ಲ ಅಷ್ಟು ಅವಕಾಶ ಇರಲಿಲ್ಲ. ದೇವಸ್ಥಾನದ ದೇವರ ಎದುರಿನಲ್ಲಿ ಸುತ್ತುಗಳು, ಉತ್ಸವ ಸಂದರ್ಭ ಸುತ್ತುಗಳು ಬರುವಾಗೆಲ್ಲ ಇವರ ಕೊಳಲು ವಾದನ ಒಂದು ಸುತ್ತು ಇರ್ತಿತ್ತು. ಹಾಗೆ ಕೊಳಲು ಕೃಷ್ಣ ಭಟ್ರು ಎನ್ನುವುದೇ ಅವರಿಗೆ ಒಂದು ಬಿರುದಾಗಿತ್ತು. ಅದಲ್ಲದೆ ಅವರು ಭಜನೆಯಲ್ಲಿ ಹಾರ್ಮೋನಿಯಂ ಸ್ವತಃ ಬಾರಿಸಿಕೊಂಡು ಭಜನೆ ಹಾಡ್ತಾ ಇದ್ದರು. ಯಕ್ಷಗಾನದ ಹಾಡುಗಳನ್ನು ಮತ್ತೆ ಹೇಳಲಿಕ್ಕೆ ಪ್ರಾರಂಭಿಸಿದರು. ಭ್ರಾಮರಿ ಯಕ್ಷಗಾನ ಮಂಡಳಿ ಎನ್ನುವುದು ಉದಯವಾಯಿತು. ಡಾಕ್ಟರ್ ಭಾಸ್ಕರಾನಂದ ಕುಮಾರ್, DN ಪ್ರಕಾಶ್ ಇಂಥ ಎಲ್ಲ ಇದ್ದರು ಅವರು. ಕಟೀಲ್ನವರು, ಕಟೀಲ್ ಲಕ್ಷ್ಮೀನಾರಾಯಣ ಭಟ್ ಇದ್ದರು, ಕೀರ್ತಿ ಕುಂದರ್ ಕಟೀಲಿದ್ದರು, ಕಟೀಲ್ ರಮಾನಂದ ರಾಯರಿದ್ದರು. ಇವರೆಲ್ಲ ಸೇರಿಕೊಂಡು ಭ್ರಾಮರಿ ಯಕ್ಷಗಾನ ಸಂಘ ಎನ್ನುವುದರಲ್ಲಿ, ಅದರಲ್ಲಿ ಭಾಗವತರು ಕಟೀಲ್ ರಮಾನಂದ ರಾಯರು ಮತ್ತು ನಮ್ಮ ತಂದೆಯವರು ಕೊಳಲು ಕೃಷ್ಣ ಭಟ್ರು. ಹಾಗಾಗಿ ಭಾಗವತಿಗೆತ್ತವೂ ಒಲವಿತ್ತು. ಹೊಸ ಹೊಸ ರಾಗಗಳನ್ನು ನಮ್ಮ ತಂದೆಯವರು ಹಾಕ್ತಾಯಿದ್ರು. ಅದನ್ನು ಮಂಡೆಚ್ಚರು ಸಹ ಕೇಳಿ, ಮಂಡೆಚ್ಚರು ನರಸಿಂಹ ಭಟ್ರು ಕೇಳಿಕೊಂಡು ಅದರ ಬಗ್ಗೆ ಖುಷಿ ಪಡ್ತಾ ಇದ್ರು. ಈ ರಾಗ ಇದಕ್ಕೆ ಒಳ್ಳೆ ಸೂಟ್ ಆಗ್ತದೆ ಅಂತ ಎಲ್ಲ ಮೆಚ್ಚುಗೆ ತೋರಿಸ್ತಾ ಇದ್ರು. ಅದುವೇ ಮಹಾಪ್ರಸಾದ ತಂದೆಯವರಿಗೆ. ಮಂಡೆಚ್ಚರಂತಹ ದೊಡ್ಡ ಭಾಗವತರು, ನರಸಿಂಹ ಭಟ್ರಂತಹ ದೊಡ್ಡ ಮೊದಲಿಗಾರರು ಒಂದು ಸರ್ಟಿಫಿಕೇಟ್ ಕೊಟ್ಟಾಗ ಆಂತರಿಕವಾಗಿ ಬಹಳ ಖುಷಿ ಆಗ್ತದೆ. ಹಾಗಾಗಿ ಅದೊಂದು ಧನ್ಯತೆಯ ಭಾವ. ಇದೆಲ್ಲ ಪರಿಸರದಿಂದಾಗಿ ನಾನು ಯಕ್ಷಗಾನದತ್ತ ಆಕರ್ಷಿತನಾದೆ ಮತ್ತು ನನ್ನ ಬೆಳವಣಿಗೆಗೂ ಅದು ಸಹಕಾರಿಯಾಯಿತು. ನೀವು ಅಳಿಕೆ ರಾಮಯ್ಯ ರೈಯವರಲ್ಲಿ ಕೂಡ ನೀವು ನಾಟ್ಯ ಅಭ್ಯಾಸ ಮಾಡಿದವರು. ಅಂಥವರಲ್ಲಿ ನಾಟ್ಯಾಭ್ಯಾಸ ಮಾಡಿ ಕೂಡ ಮುಮ್ಮೇಳದಲ್ಲಿ ಮುಂದುವರೆಯದೇ ಇರುವುದಕ್ಕೆ ಆ ನಿರಾಸಕ್ತಿ ಯಾಕೆ ಬಂತು? ಅದನ್ನು ನಿರಾಸಕ್ತಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಿಮ್ಮೇಳದಲ್ಲಿ ನನಗೆ ಜಾಸ್ತಿ ಆಸಕ್ತಿ ಇದ್ದದ್ರಿಂದ ಹಾಗಾಯಿತು. ನಾಟ್ಯಾಭ್ಯಾಸ ಮಾಡಿದ್ದೌದು, ಅದು ಕೃಷ್ಣ ಮಾಸ್ಟರ್ ಹೇಳಿದರು, ಈಗೊಳ ನನಗೆ ಗೊತ್ತಿದ್ದದ್ದು ನಾನು ಕಲಿಸಿದ್ದೇನೆ, ಇನ್ನು ರಾಮಯ್ಯ ದೇವರ ಹತ್ರ ಕಲೀರಿ, ಹೇಗೂ ದೇವಸ್ಥಾನದಿಂದ ಸಪೋರ್ಟ್ ಉಂಟು ಅಂತ ಹೇಳಿ ಹಾಗೆ ಅಲ್ಲಿ ಕಲಿಸಿ. ಅಲ್ಲಿ ತೆರೆ ಕ್ಲಾಸ್, ಸಭಾ ಕ್ಲಾಸ್, ನಿತ್ಯವಿಧಿಗಳು, ರಕ್ಕಸನ ತೆರೆ ಬರ್ಪಾಠ ಇತ್ಯಾದಿ ಎಲ್ಲ ಪಾಠವೂ ಆಗಿದೆ ನನಗೆ. ನಾನು ಕಾಲೇಜಲ್ಲಿರುವಾಗ ಮಹಿಷಾಸುರನ್ನು ಮಾಡಿದ್ದೇನೆ. ವಿದ್ಯಾವರ ಮಾಧವಾಚಾರ್ಯ ಎಲ್ಲ ಇದ್ರಾಗ ಪೂರ್ಣ ಪ್ರಜ್ಞದಲ್ಲಿ ಮಹಿಷಾಸುರನವರಿಗೆ ಅದು ಬಹುಶಃ ನನ್ನ ಕೊನೆಯ ವೇಷ ಇರಬೇಕು. ಅದು ಕಾಲೇಜ್ ಇದಕ್ಕೆ ಮಾತ್ರ ಸೀಮಿತ, ಬೇರೆ ಕಡೆಗೆ ವೇಷ ಮಾಡ್ತಾ ಇರಲಿಲ್ಲ. ಹಿಮ್ಮೇಳ ಮಾತ್ರ ನಾನು ಬಾಲ್ಯದಿಂದ ಅದನ್ನು ಕಲ್ತುಕೊಂಡು ಬಂದದ್ರಿಂದ, ನೋಡಿಯೂ ಅನುಭವ ಇದ್ದದ್ರಿಂದ ನನಗೆ ಅದರಲ್ಲಿ ಒಲವು ಜಾಸ್ತಿ, ಪರಿಶ್ರಮವೂ ಜಾಸ್ತಿ, ಸಿದ್ಧಿಯೂ ಜಾಸ್ತಿ ಆಯಿತು. ಹಾಗಾಗಿ ನನ್ನ ಮನಸ್ಸು ಅದರತ್ತವೇ ವಾಲಿತು. ಹೌದು. ಹಾಗೆ ನಿಮ್ಮ ಹಿಮ್ಮೇಳ ಅಭ್ಯಾಸ ಹೇಗೆ ಪ್ರಾರಂಭ ಆಯಿತು? ಹಿಮ್ಮೇಳ ಅಭ್ಯಾಸ ಬಾಲ್ಯದ ಪಾಠಗಳು, ಬಾಲಪಾಠಗಳು ಅವರು ಹೆಡ್ ಮಾಸ್ಟ್ರು ಪುಚ್ಚಗರ ಕೃಷ್ಣ ಭಟ್ರು ಕಲಿಸಿದ್ರು. ಅವರಿಗೆ ಬಹಳ ಸ್ವಲ್ಪ ಗೊತ್ತಿತ್ತು, ಹಾಗಂತ ನಾನು ಹೇಳಬಾರ್ದು. ಹಾಗಾಗಿ ಎಷ್ಟು ಗೊತ್ತುಂಟು ಅಷ್ಟು ಕಲಿಸಿದ್ರು ಅವರು. ನಾನು ಅದನ್ನು ಅಭ್ಯಾಸ ಮಾಡಿದೆ. ಅಭ್ಯಾಸ ಮಾಡಿ ವೇಷದಲ್ಲಿಯೂ ಅದೇ ಬಾಯಿ ತಾಳಗಳಿದ್ದರಿಂದ ಅದು ಗಟ್ಟಿಯಾಯಿತು. ಆಮೇಲೆ ರಾಮಯ್ಯ ರೈಯವರ ಒಟ್ಟಿಗೆ ನಾಟ್ಯಾಭ್ಯಾಸ ಮಾಡುವಾಗ ಅವರಿಗೆ ಸಹಕಾರಿಯಾಗಲಿಕ್ಕೆ ಪ್ರಸಿದ್ಧ ಮೊದಲಿಗಾರರು ಕಾಂಚನ ನಾರಾಯಣ ಭಟ್ರು ಬಂದರು. ಕಾಂಚನ ನಾರಾಯಣ ಭಟ್ರು ಅಂತ ಹೇಳಿದ್ರೆ ಮಂಡಚ ಭಾಗವತರಿಗೆ ಉತ್ತಮ ಸಾಥಿಯಾದ ಆಗಿ ಮೇಳದಲ್ಲಿ ತಿರುಗಾಟದಲ್ಲಿ ಇದ್ದವರು. ಅವರ ಹತ್ರ ನಾನು ಹೋಗಿ ಹೀಗೆ ಕೂತು ಕೆಲವು ನುಡಿಗಳನ್ನು ನುಡಿಸುವಾಗ, ವಿಮಾನಿಗೆ ಮೊದಲೇ ಇಂಟ್ರೆಸ್ಟ್ ಉಂಟು, ನೀನು ಮೊದಲೇ ಸಕಲಿ ಮಾರಾಯ ಅಂತ ಹೇಳಿದರು. ಕಲಿತೆ ಅವರಿಂದ. ನನಗೆ ಎಷ್ಟು ಕೃಷ್ಣ ಮಾಸ್ಟರ್ ಕಲಿಸಿದ ಬಾಲಪಾಠಗಳಲ್ಲಿ ಎಷ್ಟುಂಟು ಅದೆಲ್ಲ ತಿದ್ದುಪಡಿ ಆಯಿತು. ತಿದ್ದುಪಡಿ ಅಂತಲ್ಲ, ಎಂತಾಯಿತು, ಪಾಲಿಶ್ ಆಯಿತು. ಹಾಗೆ ಅದು ಒಂದು ಸಾಮಾನ್ಯ 2 ವಾರ 3 ವಾರದ ಏನೋ ಕೋರ್ಸ್ ಇರ್ಬೋದು, 1 ತಿಂಗಳು, ನನಗೆ ನೆನಪಾಗೋದಿಲ್ಲ. ಅದು ಮುಗಿಸಿ ಅವರು ಹೋದರು. ಮುಖ್ಯವಾಗಿ ನಾನು ನೋಡಿ ಕಲಿತದ್ದು ಜಾಸ್ತಿ ಕಟೀಲು ಮೇಳದ ಆಟಗಳು, ಶಾಲೆಯಲ್ಲಿ ನವರಾತ್ರಿಯಲ್ಲಿ ಆಗುವ ಆಟಗಳು,
ಆಗ ಕತ್ತಲ್ ಸಾರಿನಿಂದ ಶೆಣೆಯವರು ಅಂತ ಬರ್ತಾಯಿದ್ರು. ಅನಂತ ಶೆಣೈ ಇರಬೇಕು ಅವರ ಹೆಸರು, ನೆನಪಾಗೋದಿಲ್ಲ. ಅವರೆಲ್ಲ ಬರುವಾಗ ಅವರ ವಾದನ ವೈಖರಿ ಎಲ್ಲ ನೋಡುವಾಗ ಬಹಳ ನಾನು ಹೀಗೆ ಬಾರಿಸಬೇಕು ಅಂತ ಎನ್ನುವ ಒಂದು ತುಡಿತ ಎಲ್ಲ ಮೂಡ್ತಾ ಇತ್ತು. ಹಾಗಾಗಿ ಅಭ್ಯಾಸ ಮುಂದುವರಿಸ್ತಾ ಇತ್ತು. ಹಾಗಂತ ಪ್ರತ್ಯೇಕ ಕ್ಲಾಸಿಗೆ ಹೋಗುವಷ್ಟು ಆಗ ಹಣ ಇರಲಿಲ್ಲ. ಸರಿ. ಆದ್ದರಿಂದ ಯಾವುದೇ ಕ್ಲಾಸಿಗೆ ಸೇರಲಿಲ್ಲ. ನನ್ನಷ್ಟಕ್ಕೆ ಏಕಲವ್ಯನಾಗಿ ನೋಡಿ ಕಲಿ ಮಾಡಿ ತಿಳಿ ಅಂತ ಹಾಗೆ ಅಭ್ಯಾಸ ಮಾಡ್ತಾ ಮಾಡ್ತಾ ಒಂದು ಮಟ್ಟಕ್ಕೆ ಬಂದೆ. ನಾನು ಆ ಟೈಮ್ನಲ್ಲಿ ಸಾಧಾರಣ ಕೆಲವು ಆಟಗಳಿಗೆ ಹವ್ಯಾಸ ಆಟಗಳಿಗೆ ಹೋಗ್ತಿದ್ದೆ. ಶ್ರೀನಿವಾಸ್ ಮಾಸ್ಟರ್ ಅಂತ ನಾನು ಹೇಳಿದೆ, ಅವರು ಕೆಲವಾರು ಆಟಗಳಿಗೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು. ಪ್ರವರ್ಧಮಾನಕ್ಕೆ ಬರೋ ಹುಡುಗ ಬಾ, ಅಭ್ಯಾಸಕ್ಕೆ ಆಗ್ತದೆ, ತಪ್ಪಾದ ತೊಂದರೆ ಇಲ್ಲ, ನಾನಿದ್ದೆ ಅಂತ ಅವರು ಭಾಗವತಿಕೆ ಮಾಡ್ತಾ ಇದ್ರು. ಹಾಗಾಗಿ ಸುಮಾರು ಆಸುಪಾಸಿನ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಬೆಳಗಿನವರೆಗೆ ಆಟಕ್ಕೆಲ್ಲ ನಮ್ಮ ಕರ್ಕೊಂಡು ಹೋಗ್ತಾ ಇದ್ರು. ಹಂತ ಹಂತವಾಗಿ ಹೀಗೆ ಬೆಳೀತಾ ಬಂದೆ. ಹಾಗೆ ನಂತರ ನೀವು ಕಲಿತದ್ದು ದಿವಾಣ ಭೀಮಭಟ್ರಲ್ಲಿ. ನೆಡ್ಲೆ ನರಸಿಂಹ ಭಟ್ರ ಸಮಕಾಲೀನರಾಗಿ ಅದೇ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಪಡೆದವರು, ಹೆಸರನ್ನು ಮಾಡಿದವರು, ಅಷ್ಟೇ ಕಲಾಕಸುಬು ಕೂಡ ಇದ್ದವರು. ಹಾಗಾಗಿ ದಿವಾಣ ಭೀಮಭಟ್ ಅವರಿಂದ ತಾವು ಕೇವಲ ಬಾಲಪಾಠಗಳನ್ನು ಗಟ್ಟಿ ಮಾಡಿಕೊಂಡದ್ದು ಮಾತ್ರ ಅಲ್ಲ, ಹಲವು ವೈಶಿಷ್ಟ್ಯಭರಿತವಾದಂಥ ಪೆಟ್ಟುಗಳನ್ನೆಲ್ಲ ಕಲೀಲಿಕ್ಕೆ ಸಿಕ್ಕಿತು ನಮಗೆ. ಹಾಗಾಗಿ ದಿವಾಣ ಭೀಮಭಟ್ ಅವರಿಂದ ತಾವು ಕಲಿತ ವಿದ್ಯೆ ಬಗ್ಗೆ ಹಾಗೂ ಅವರು ಕಲಿಸುವಂಥ ವೈಖರಿಯ ಬಗ್ಗೆ. ಒಳ್ಳೆ ಪ್ರಶ್ನೆ. ಅಂದರೆ ದಿವಾಣ ಭೀಮಭಟ್ರಲ್ಲಿ ಹೋಗಿ ಬಾಲಪಾಠ ಕಲಿಸಿಕೊಡಿ ಅಂತ ಕೇಳಿದರೆ ಅವರು ಕಲಿಸಿಕೊಟ್ಟಾರು. ಆದರೆ ಅದು ಹೇಗಾಗ್ತದೆ ಹೇಳಿದರೆ, ಕಾಮಧೇನು ಪ್ರತ್ಯಕ್ಷ ಆದಾಗ ಒಂದು ಲೋಟ ಮಜ್ಜಿಗೆ ಕೊಡು ಅಂತ ಕೇಳಿದಾಗ ಆಗ್ತದೆ. ಯಾಕಂದರೆ ಅವರು ಒಂದು ಕಾಮಧೇನು ಕಲ್ಪವೃಕ್ಷ ಇದ್ದ ಹಾಗೆ ತಾಳಲಯದಲ್ಲಿ. ಅದರಿಂದ ಬಾಲಪಾಠ ನಾನು ಕಲೀಲಿಕ್ಕೆ ಹೋಗಲಿಲ್ಲ, ಯಾಕಂದ್ರೆ ನನಗೆ ಬಾಲಪಾಠ ಆಗಲೇ ಗೊತ್ತಿತ್ತು. ಬಾಲಪಾಠ ಅಲ್ಲ, ಪ್ರೌಢಪಾಠದವರೆಗೂ ಗೊತ್ತಿತ್ತು. ಅದನ್ನು 1993-94 ಇರ್ಬೋದು, ಕಟೀಲ್ನಲ್ಲಿ ಒಂದು ತಿಂಗಳ ಶಿಬಿರ ಆಯಿತು, ಹಿಮ್ಮೇಳ ಕಲಿಕಾ ಶಿಬಿರ. ಅದನ್ನು ನಡೆಸಿಕೊಟ್ಟವರು ದಿವಾಣ ಭೀಮಭಟ್ರು ಮತ್ತು ಮಂದಾರ ಕೇಶವ ಭಟ್ರು. ಮಂದಾರ ಕೇಶವ ಭಟ್ರು ಪ್ರಸಂಗಕರ್ತರು, ತುಳು ಮಂದಾರ ರಾಮಾಯಣ ಕರ್ತರು. ಹೀಗೆ ಭೀಮಭಟ್ರನ್ನು ನಾನು ಮೊದಲು ನೋಡಿದ್ದೆ ನವರಾತ್ರಿ ಆಟಕ್ಕೆಲ್ಲ ಬರುವಾಗ. ಹಾಗೆ ಅಂತ ಹೇಳಿದರೆ ದೊಡ್ಡ ದೊಡ್ಡ ಕಣ್ಣು ಅವ್ರದ್ದು, ನಾವು ಸಣ್ಣ ಹುಡುಗರು. ಅವರ ಕಣ್ಣು ನೋಡುವಾಗಲೇ ಹೆದರಿಕೆ ಆಗದೇ ಇತ್ತು. ಮತ್ತೆ ಯಾರು ಹೇಳ್ತಿದ್ರು ಅವರು ಭಯಂಕರ ಬಾರಿಸ್ತಾರೆ ಅಂತ, ಅದು ನೋಡಿ ಮತ್ತೂ ಹೆದರಿಕೆ ಆಯ್ತಾ. ಹೋಗಿ ಮಾತಾಡ್ಲಿಕ್ಕೂ ಬಹಳ ಹೆದರಿಕೆ ಆಗ್ತಾ ಇತ್ತು. ಒಂದು ದಿವಸ ನವರಾತ್ರಿ ಆಟದಲ್ಲಿ ಯಾರೂ ಮೊದಲಿಗೆ ಜನ ಇಲ್ಲ, ಭೀಮಭಟ್ರು ಬಂದಿದ್ದಾರೆ, ಅವರು ಚೆಂಡೆ ಹಿಡಿತಾರೆ. ಮೊದಲಿಗೆ ಯಾರು, ಆಗ ಕೃಷ್ಣ ಭಟ್ರು ನಮ್ಮ ಹೆಡ್ ಮಾಸ್ಟ್ರು, ಇದಾ ಭೀಮಜ್ಜ ನಿಂಗಾಗಿ ಇಂದು ಮುರಳಿ ಇದಕ್ಕೆ ಮದ್ದಳೆಗೆ ಸುಧಾರಿಸಕ್ಕು ಅಂತ ಹೇಳಿ ಅವರ ಭಾಷೆಯಲ್ಲಿ ಅವಿಕ ಭಾಷೆಯಲ್ಲಿ ಹೇಳಿದರು. ಅಡ್ಡಿಲ್ಲಪ್ಪ, ಚಂದಕ್ಕೆ ಎಡೆ ಕೊಟ್ಟರೆ ಸಾಕು, ಮತ್ತೆಂತ ಬೇಡ. ಹಾಗೆ ಭೀಮಭಟ್ರು ಉತ್ತರ ಕೊಟ್ಟರು. ಮತ್ತೆ ಅಲ್ಲಿ ಶ್ರುತಿ ಮಾಡುವಾಗ ಟೈಮ್ ಇತ್ತು. ಕೆಲವು ಬಿಡಿತ ಮುಕ್ತಾಯ ಎಲ್ಲ ನನ್ನ ಹತ್ರ ಬಾರಿಸ್ಲಿಕ್ಕೆ ಹೇಳಿದರು. ತೃಪ್ತಿ ಆಯ್ತು ಅವರಿಗೆ, ಇವು ಲಯ ತಪ್ಪುವುದಿಲ್ಲ ಅಂತ ಗೊತ್ತಾಯ್ತು. ಒಂದು ಕಿವಿ ಮಾತು ಹೇಳಿದರು, ಬಾರಿಸಿದ್ದೆಲ್ಲ ಸರಿ ಉಂಟು, ವೇಗಕ್ಕಾಗಿ ಸ್ಪಷ್ಟತೆಯನ್ನು ಯಾವತ್ತೂ ಬಲಿ ಕೊಡಬೇಡ ಅಂತ ಒಂದು ಮಾತು ಹೇಳಿದರು. ಅದು ನನಗೆ ಹೃದಯದಲ್ಲಿ ಅಚ್ಚಿ ಒತ್ತಿದಾಗ ಆಯಿತು. ವೇಗಕ್ಕಾಗಿ ಸ್ಪಷ್ಟತೆಯನ್ನು ಎಂದಿಗೂ ಬಲಿ ಕೊಡಬೇಡ ಅಂತ. ಆ ಮಾತನ್ನು ನಾನು ಇವತ್ತಿಗೂ ನೆನಪಿನಲ್ಲಿಟ್ಟುಕೊಂಡಿದ್ದೇನೆ, ಸಾಧ್ಯವಾದಷ್ಟು ಉಳಿಸಿಕೊಂಡು ಇದ್ದೇನೆ. ಆಯಿತಾ. ಅದು ಪರಿಚಯ ಮಾತ್ರ. ಅವರು ನಾನು ಮೊದಲಿಗೆ ಕೂತ ದಿವಸ ಅವರ ಪೆಟ್ಟು ಎಂಥದ್ದು ಅಂತ ಹೇಳಿ ನನಗೆ ನೋಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಯಾಕಂದರೆ ಆ ಚೆಂಡೆಗೆ ತಪ್ಪದ ಹಾಗೆ ಮೊದಲೇ ಕೊಡೋದ್ರಲ್ಲೇ ನನ್ನ ಶ್ರಮ ಎಲ್ಲ ವ್ಯರ್ಥ ಆಗ್ತಾ ಇತ್ತು. ಆಯಿತಾ. ಮಾರನೇ ದಿವಸ ಮದ್ದಲೆಗೆ ಬೇರೆ ಜನ ಬಂದರು. ನಾನು ರಂಗಸ್ಥಳದಲ್ಲಿ ಎಡಬದಿಯಲ್ಲಿ ಕೂತು ಅವರ ವೈಖರಿಯನ್ನು ಚೆನ್ನಾಗಿ ಅನುಭವಿಸಿದೆ. ಬಹಳ ಖುಷಿ ಆಗ್ತಾ ಇತ್ತು. ಆದರೆ ನವರಾತ್ರಿ ಮುಗಿಸಿ ಅವರ ಊರಿಗೆ ಹೋದರು. ಮತ್ತು ಇನ್ಯಾವರನ್ನು ಯಾವಾಗ ಕಾಣೋದು, ಕಲಿಯುವಷ್ಟು ಅಲ್ಲಿ ವ್ಯವಧಾನವೂ ಇರಲಿಲ್ಲ. ಹಗಲಲ್ಲಿ ನಮಗೆ ಶಾಲೆ ಇತ್ತು. ಹೀಗಾಗಿ ಕಡೆಗೆ ಹೀಗೆ 1993-94 ಅಲ್ಲಿ ಒಂದು ಶಿಬಿರ ಕಟೀಲಲ್ಲಿ ಆಯಿತು. ಮಂದಾರ ಕೇಶವ ಭಟ್ರು ಮತ್ತು ದಿವಾಣ ಭೀಮಭಟ್ರು ಭಾಗವತಿಗೆ ಚೆಂಡೆ ಮದ್ದಳೆ ಮೂರರಲ್ಲಿಯೂ ತರಬೇತಿ ಕೊಡ್ತಾಯಿದ್ರು. ಅಲ್ಲಿ ಹೆಚ್ಚಾಗಿ ಬಾಲಪಾಠದವರು ಯಾರು ಬರಲಿಲ್ಲ, ಸ್ವಲ್ಪ ಸೀನಿಯರ್ಗಳೇ ಬರ್ತಾಯಿದ್ರು. ಅವರ ಕ್ರಮ ಅಂತ ಹೇಳಿದರೆ ಪೂರ್ವರಂಗ,
ಪ್ರಥಮವಾಗಿ ಪೂರ್ವರಂಗದ ಎಲ್ಲ ವಿಷಯಗಳನ್ನು ಹೇಳಿ ಮುಂದುವರಿಸ್ತಾ ಇದ್ರು. ಉರುಳಿಕೆಯ ಬಾಲಪಾಠ ಇತ್ಯಾದಿ ಇಲ್ಲ, ಯಾಕಂದರೆ ನಾವು ಆ ಹಂತವನ್ನು ದಾಟಿ ಬಂದವರಾಗಿದ್ದೆವು, ಸ್ವಲ್ಪ ಜ್ಞಾನ ಇದ್ದೇ ಓದು ಅದು ನಾನು ಹೇಳಿದ್ದಲ್ಲ, ಮಜ್ಜಿಗೆ ಹೇಳುವಾಗ ಆಗಬಾರ್ದು. ಹಾಗಾಗಿ ಅವರು ಕಲಿಸುವ ಕ್ರಮ, ಮದ್ದಳೆ ನುಡಿಸುವಿಕೆಯಲ್ಲಿ ಪ್ರೌಢತೆ ಬಾರದವರಿಗೆ ಅವರ ಮಟ್ಟಕ್ಕೆ ಇಳಿದು ಕಲಿಸಿಕೊಡ್ತಾ ಇದ್ರು. ನನಗೆ ಮಾತ್ರ ಸ್ವಲ್ಪ ನಿಷ್ಠುರವಾಗಿ ಕಲಿಸ್ತಾ ಇದ್ರು, ಯಾಕಂದರೆ ನನಗೆ ಆ ಅರ್ಹತೆ ಬರಬೇಕೆನ್ನುವ ದೃಷ್ಟಿ ಅವರಿಗೆ. ಒಂದು ದಿವಾಣ ಭಟ್ರು ಹೇಳಿದ್ರೆ ವಿಷಮ ದಿವಾಣ ಭೀಮಭಟ್ರು ಅಂತ ಹೆಸರು ಇಟ್ಟುಕೊಳ್ಳು. ವಿಷಮದ ನಡೆ, ವಿಷಮದ ಬಿಡ್ತಿಗೆ ಅಥವಾ ವಿಷಮದ ಮುಕ್ತಾಯ, ಇದು ಯಾವುದನ್ನು ಕಲಿಸಿಕೊಡುವುದು ಮನಸ್ಸು ಮಾಡಿದ್ರು ಅಂತ ಇಟ್ಟುಕೊಂಡ್ರೆ ಮೊದಲು ಅವರು ಅದನ್ನು ಹೇಳ್ತಾರೆ, ಆಗ ನಾನು ತಾಳ ಬಾರಿಸಬೇಕು, ಅದು ತಪ್ಪಬಾರದು. ಮತ್ತೆ ಅವರು ತಾಳ ಬಾರಿಸ್ತಾರೆ, ನಾನು ಆ ನಡೆಯನ್ನು ಬಿಡ್ತಿಗೆಯನ್ನು ನಾನು ಹೇಳಬೇಕು. ಇಷ್ಟಾದ ಮೇಲೆ ಇದು ಎರಡರಲ್ಲಿ ಪಾಸ್ ಆದರೆ ನಾನೇ ತಾಳ ಹಾಕಿಕೊಂಡು ಆ ನಡೆ ಬಿಡ್ತಿಗೆ ನಾನೇ ಹೇಳಬೇಕು. ಇದರಲ್ಲಿಯೂ ಪಾಸ್ ಆದರೆ ಬಾರಿಸಿದ ತೋರಿಸ್ತಾರೆ. ಬಾರಿಸೋದು ಒಂದು ಅಥವಾ ಎರಡು ಸಾರಿ ಬೇಕಾದ ತೋರಿಸ್ತಾರೆ. ಗೊತ್ತಾಯ್ತಾ ಕೇಳ್ತಾರೆ. ಆಯ್ತು ಅಂತ ಸುಳ್ಳು ಹೇಳ್ಬಾರ್ದು, ಯಾಕಂದ್ರೆ ಕೂಡಲೇ ಅವರು ಬಾರಿಸ್ಲಿಕ್ಕೆ ಹೇಳ್ತಾರೆ, ಮತ್ತೆ ಗರ್ವ ಬರ್ತದೆ. ಇಲ್ಲ ಗೊತ್ತಾಗ್ಲಿಲ್ಲ, ಇನ್ನು ಸರಿ ಎಷ್ಟು ಸಾರಿ ಬೇಕು ಬಾರಿಸೋದು. ಗೊತ್ತಾಯ್ತು ಅಂತ ಹೇಳಿದ ಮೇಲೆ ನಾನು ಅದನ್ನು ಬಾರಿಸಬೇಕು. ಬಾರಿಸುವಾಗ ತಪ್ಪಿದ್ರೆ ನಿನಗೆ ಇದು ಬೇಡ, ಇದು ನಿನಗೆ ಬೇಡ, ಬೇರೆ ಮಾಡುವ ಅಂತ ಹೇಳಿ. ಅಂದರೆ ಆ ಒಂದು ಪೆಟ್ಟು, ಆ ಒಂದು ನಡೆ ಬಿಡ್ತಿಗೆ ಮುಕ್ತಾಯ ನನಗೆ ಮತ್ತೆ ಜನ್ಮದಲ್ಲಿ ರಿಪೀಟ್ ಆಗಲಿಕ್ಕಿಲ್ಲ. ಅವರು ಅದನ್ನು ಹೇಳುವುದೇ ಇಲ್ಲ. ಮತ್ತೆ ಅಷ್ಟು ಭಂಡಾರ ಉಂಟು ಅವರು, ಆಯ್ತಲ್ಲ. ಈಗ ಒಂದು ಹೋಯ್ತು ಅಂತ ನಾನು ಪರಿತಪಿಸುವ ಹಾಗಿಲ್ಲ. ಅವರು ಒಂದು ಮನುಷ್ಯ ಇದೊಂದು ಒಳ್ಳೇದಿತ್ತು ನಿನಗೆ ಬರಲಿಲ್ಲ ಅಲ್ಲ, ಆಗ ಒಂದು ಚೂರು ನಿರಾಶೆ ಆಗ್ತಾ ಇತ್ತು, ಹೋಗ್ಲಿ ಬಿಡು, ಇನ್ನೊಂದು ಹೇಳ್ತಾ ಇದ್ರು. ಈಗ ಪಾಠ ನಿಷ್ಠುರ, ಯಾಕಂದ್ರೆ ಇದರ ಮೇಲೆ, ಕಲೆಯ ಮೇಲೆ, ತನ್ನ ವಾದನದ ಮೇಲೆ ಅಷ್ಟು ಪ್ರೀತಿ ಇತ್ತು ಅವರಿಗೆ, ವಿಷಯದ ಮೇಲೆ. ಆದ್ದರಿಂದ ಅಷ್ಟು ನಿಷ್ಠುರವಾಗಿ ಇವನಿಗೆ ನಿನ್ನಿಂದ ಸಾಧ್ಯ ಉಂಟು, ಇದು ಕಲಿ, ಸ್ವಲ್ಪ ಕಷ್ಟಪಡು ಎನ್ನುವ ಪ್ರೀತಿಯಿಂದ ಗದರಿಸ್ತಾ ಇದ್ರು ಹೊರತು ಅಹಂಕಾರದಿಂದಲ್ಲ. ಹೀಗೆ ಆಗ್ತಾ 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 ಬಾಲಪಾಠ, ಪೂರ್ವರಂಗ, ಎಲ್ಲಿ ಚೌಕಿಯಿಂದ ಹಿಡಿದು ಗಜಮುಖದವರೆಗೆ ಹಿಡಿದು ಪೂರ್ವರಂಗ, ಆಮೇಲೆ ಮುಖ್ಯ ಶ್ರೀವೇಷ, ಬಾಲಗೋಪಾಲ ಮುಖ್ಯ ಶ್ರೀವೇಷ, ಪೀಠಿಕೆ ಶ್ರೀವೇಷ, ಒಡ್ಡೋಲಗ, ಬಣ್ಣದ ವೇಷ, ಬೇಟೆಯ ಕ್ರಮ, ಹೆಣ್ಣು ಬಣ್ಣ ಅಥವಾ ಗಂಡು ಬಣ್ಣ, ಬೇಟೆಯ ಕ್ರಮ, ಮತ್ತು ಇದು ಮಂಗಲ, ಹೋಗಿ ಚೌಕಿ ಪೂಜೆ ಆಗುವವರಿಗೆ, ಇಷ್ಟವರೆಗೆ ಕ್ರಮ ಪ್ರಕಾರ ಪಾಠ ಮಾಡಿದರು. ಇಷ್ಟು ಕ್ರಮ ಪ್ರಕಾರ ಪಾಠ ಆಗುವಾಗ ಎಲ್ಲಿಯೂ ವಿಷಮದ ವಿಷಯ ಇಲ್ಲ, ಇದೆಲ್ಲೋ ಕ್ರಮ ಪ್ರಕಾರ. ನಾನು ಆಗ ಹೇಳಿದ ಘಟನೆ ಮತ್ತಿದ್ದು, ಇನ್ನು ನೆಕ್ಸ್ಟ್ ಲೆವೆಲ್ ಅದು. ಅದಾದ ಮೇಲೆ ಇಲ್ಲಿ ಒಂದು ಅರ್ಧವಾಸಿ ಕಲಿತ ಹಾಗಾಯಿತು ಮುರಳಿ ಅಂತ ಹೇಳಿದ್ರು. ನನಗೆ ಭಾರಿ ಆಶ್ಚರ್ಯ ಆಯಿತು. ಚೌಕಿ ಪೂಜೆಯಿಂದ ಹಿಡಿದು ಆಟ ಎಲ್ಲ ಮುಗಿಸಿ ಪುನಃ ಚೌಕಿ ಪೂಜೆಯವರೆಗೆ ಕಲ್ತಾಯಿತು. ಇದು ಅರೆವಾಸಿ ಕಲ್ತಾಯಿತು ಅಂತ ಗುರುಗಳು ಹೇಳಿದ್ರಲ್ಲ. ಹಾಗಾದ್ರೆ ಇನ್ನೆಂಥದ್ದು ಕಲೀಲಿಕ್ಕುಂಟು ಅಂತ ಮನಸ್ಸಿನಲ್ಲಿ ಬಂತು, ಕೇಳಿ ಬಿಟ್ಟೆ. ಆಗ ತ್ರಿವಿಡೆಗೆ ಎಷ್ಟು ರೀತಿಯಲ್ಲಿ ಬಿಡ್ತಿಗೆ ಬಾರಿಸ್ತೀನಿ ನೀನು ಕೇಳಿ. ಒಂದು 7-8 ವಿಧಾನದಲ್ಲಿ ಬಾರಿಸ್ತೇನೆ ನಾನು, ಗುರುಗಳು ಹೇಳಿದೆ. ಹಾಗೆಲ್ಲ ನಾನು ಹೇಳಿದ್ದು ಧೀತರಿಕಿಟತ ಕತಾಂ ಅಂತ ಒಂದು ಬಾರಿಸ್ತಿಯಲ್ಲ ತ್ರಿವಿಡೆಗೆ ಬಿಡ್ತಿಗೆ, ಅದನ್ನು ಎಷ್ಟು ವಿಧದಲ್ಲಿ ಬಾರಿಸಬಲ್ಲೆ ಅಂತ ಕೇಳಿದರು. ನನಗೆ ಶಾಕ್, ನಾನು ಅದನ್ನು ಯೋಚಿಸಲೇ ಇರಲಿಲ್ಲ. ಈಗ ಒಂದು ಬಿಡ್ತಿಗೆಯನ್ನು ಕೆಲವು ರೀತಿಯ ಬಿಡ್ತಿಗೆ ಬಾರಿಸಬಹುದು, ಒಂದು ಬಿಡ್ತಿಗೆಯನ್ನು ಕೆಲವು ರೀತಿಯಲ್ಲಿ ಬಾರಿಸಬಹುದು ಎನ್ನುವ ಕಲ್ಪನೆ ನನಗಿರಲಿಲ್ಲ. ಅದು ಆ ದಿವಸ ಅವರಿಂದಾಗಿ ಜಾಗೃತ ಆಯಿತು. ಮತ್ತೆ ಕಲಿಸ್ಲಿಕ್ಕೆ ಶುರು ಮಾಡಿದರು ಅದನ್ನು. ಹೀಗಾದರೆ ಹೇಗೆ, ಬಾಲಪಾಠ ಆದರೆ ಹೇಗೆ, ಪೂರ್ವರಂಗದಲ್ಲಿ ಮಕ್ಕಳಿಗಾದರೆ, ಬಾಲಗೋಪಾಲರಿಗಾದರೆ ಹೇಗೆ, ಅಥವಾ ಸಂಗೀತಗಾರನಿಗಾದರೆ ಹೇಗೆ, ಸಂಗೀತ ಲೈನ್ನಲ್ಲಿ ಪದ್ಯ ಹೇಳುವ ಭಾಗವತರಿಗಾದರೆ ಹೇಗೆ, ಪರಂಪರೆ ಲೈನ್ನಲ್ಲಿ ಪದ್ಯ ಹೇಳುವ ಭಾಗವತರಿಗಾದರೆ ಹೇಗೆ, ಎಲ್ಲ ಒಂದೊಂದೊಂದೊಂದೊಂದಾಗಿ ಹೇಗೆ ಅದನ್ನು ಉಪಯೋಗಿಸ್ಬೋದು, ಪದ್ಯದ ಭಾವಕ್ಕೆ ಅನುಗುಣವಾಗಿ, ಕಲಾವಿದನಿಗೆ ಅನುಗುಣವಾಗಿ ಹೇಗೆ ಬಾರಿಸ್ಬೋದು ಇತ್ಯಾದಿ ಎಲ್ಲ ಒಂದೊಂದೊಂದೊಂದೊಂದು ಹೇಳಿಕೊಡ್ತಾ ಹೋಗುವಾಗ ನನಗೆ ಎಷ್ಟಾಯ್ತು ಅಷ್ಟು ಮಾತ್ರ ನಾನು ಜೀರ್ಣಿಸಿಕೊಂಡಿದ್ದೇನೆ. ಎಲ್ಲವೂ ಜೀರ್ಣಿಸಿಕೊಂಡಿದ್ದೇನೆ ಹೇಳಲಿಕ್ಕೆ ಕಷ್ಟ ಆದಿತ್ತು. ಅಂತೂ ಅವರೊಬ್ಬ ಅತ್ಯುತ್ತಮ ಗುರು,
ಅಂತ ಹೇಳ್ಬೋದು. ಅವರ ತರಗತಿಗಳನ್ನು ನೋಡಿದಂತಹ ನೀವು ಮತ್ತೆ ಅವರ ಅನುಪಸ್ಥಿತಿಯಲ್ಲಿ ತರಗತಿಗಳನ್ನು ಕೂಡ ನಡೆಸಿದವರು, ಹಾಗಾಗಿ ಅವರ ವೈಖರಿ ಏನಿದೆಯೋ ಹೇಳಿಕೊಡುವಂಥ ವೈಖರಿ ತಾವು ತರಗತಿ ನಡೆಸಬೇಕಾದ್ರೆ ತಮಗೆ ಎಷ್ಟು ಸಹಕಾರಿಯಾಯಿತು? ಅದು ನಾನು ಹೇಳಿದ ಶಿಬಿರದಲ್ಲಿ ಅವರು ಕ್ಲಾಸುಗಳನ್ನು ನಡೆಸುವ ರೀತಿಯನ್ನು ಹೇಳಿಕೊಡ್ತಿದ್ರು. ಒಂದು ಲೆವೆಲ್ಗೆ ಬಂದ ಮೇಲೆ ಇನ್ನು ನೀನು ಕ್ಲಾಸ್ ಮಾಡ್ತೀಯಾದ್ರೆ ಇದನ್ನು ಹೀಗೆ ಫಾಲೋ ಮಾಡಬೇಕು ಅಂತ ಒಂದು ವಿಧಾನವನ್ನು, ಚೌಕಟ್ಟನ್ನು, ಪೂರ್ವರಂಗ ಆಗ ಹೇಳಿದಾಗೆ ಮೊದಲು ಪೂರ್ವರಂಗ ಕಲಿಸಬೇಕು, ಶ್ರೀವೇಷ, ಇದನ್ನೆಲ್ಲ ಕಲಿತಾ ಬಂದಬೇಕು. ಒಮ್ಮೆಲೆ ಪ್ರಸಂಗದ ಪದ್ಯ ಹೇಳುವುದಲ್ಲ, ಆಯ್ತಲ್ಲ. ಚೆನ್ನೆ ಮೊದಲೆಲ್ಲ ಹಾಗೆ ಪೂರ್ವರಂಗಕ್ಕಾದರೆ ಬಾಲಪಾಠವನ್ನು ಬಾರಿಸಿದ್ರು ತೊಂದರೆ ಇಲ್ಲ, ನನಗೆ ಗೊತ್ತುಂಟು ಅಂತೇಳಿ ಡಬಲ್ ಉಳಿಕೆಲ್ಲ ಹಾಕಬಾರ್ದು, ಇಂಥದ್ದೆಲ್ಲ ಮಾಹಿತಿಗಳನ್ನು ಅವರು ಕೊಡ್ತಾ ಇದ್ರು. ಪದ್ಮನೂರಲ್ಲಿ ಪದ್ಮನಾಭ ಶೆಟ್ಟಿಗಾರ ಪಕ್ಷಿಗೆರೆ ಎನ್ನುವರು ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು, ಯಕ್ಷಗಾನ ಹಿಮ್ಮೇಳ ಕ್ಲಾಸ್. ಅದಕ್ಕೆ ಗುರುಗಳನ್ನು ಬರಲಿಕ್ಕೆ ಹೇಳಿದರು. ಗುರುಗಳು ಒಪ್ಪಿದ್ರು. ವಾರಕ್ಕೊಮ್ಮೆ ಬರ್ತಾಯಿದ್ರು ಅವರ ಮನೆಯಿಂದ. ಆಗ ನನ್ನನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಆಗ ಅವರು ಅದು ಮಾತ್ರ ಬಾಲಪಾಠದ ತರಗತಿ. ನನಗೆ ವಿಶೇಷ ಕಂಡದ್ದೇ ಅಂತ ಹೇಳಿದ್ರು, ಅಷ್ಟು ದೊಡ್ಡ ಮೊದಲಿಗಾರರು. ಇನ್ನು ಓಂಕಾರ ಪ್ರಾರಂಭ ಆಗುವ ಮಕ್ಕಳಿಗೆ ಯಾವ ರೀತಿಯಲ್ಲಿ ಅಷ್ಟು ಕೆಳಗಿನ ಮಟ್ಟಕ್ಕೆ ಇಳಿದ ಪಾಠಗಳನ್ನು ಹೇಳಿಕೊಡುವ ರೀತಿ, ಅದು ನನಗೆ ಒಳ್ಳೆಯ ಬೋಧನೆಯೇ ಆಯಿತು. ಅದನ್ನು ಅನುಸರಿಸ್ತಾ ಇದ್ದೆ ನಾನು. ಮತ್ತೆ ಒಮ್ಮೊಮ್ಮೆ ಅವರಿಗೆ ಕಾರ್ಯಕ್ರಮ ಇದ್ದರೆ ಅಥವಾ ಅನಾರೋಗ್ಯ ಇದ್ದರೆ ಬರಲಿಕ್ಕೆ ಆಗೋದೇನೋ ಅಂತ ಹೇಳ್ತಾ ಇದ್ರು. ನನ್ನನ್ನು ಕ್ಲಾಸ್ ಮಾಡಲಿಕ್ಕೆ ಹೇಳ್ತಾ ಇದ್ರು. ಅವರಿಗೊಂದು ಎಂಥ ಅಭಿಮಾನ ಅಥವಾ ಒಂದು ನಿಘಂಟಿತ್ತು, ಇವ ನನ್ನ ಕ್ಲಾಸನ್ನು ಮುಂದುವರಿಸಿಯಾನು ಅಂತೇಳಿ. ಅದಕ್ಕೆ ನಾನು ಅವರಿಗೆ ಮನಸ್ಸಿನಲ್ಲಿ ವಂದಿಸಿ ಅವರ ಲೈನ್ನಲ್ಲಿ ಪಾಠಗಳನ್ನು ಹೇಳಿಕೊಡ್ತಾ ಇದ್ದೆ. ಮತ್ತೆ ಅವರು ಬರುವುದನ್ನು ನಿಲ್ಲಿಸೇ ಬಿಟ್ಟಾಗ ನಾನೇ ಸುಮಾರು ಸಮಯ ಆ ಕ್ಲಾಸನ್ನು ಮುಂದುವರಿಸಿದ್ದೆ. ಹೀಗೆ ಪಾಠ ಮಾಡಿದೆ. ನೀವು ದಿವಾಣ ಭೀಮಭಟ್ರಲ್ಲಿ ಕಲ್ತರು ಕೂಡ, ನಂತರ ತರಗತಿಯನ್ನು ಮಾಡುವ ಹಂತಕ್ಕೆ ಕೂಡ ತಾವು ತಯಾರಾದರೂ ಕೂಡ ಮೇಳದ ತಿರುಗಾಟವನ್ನು ಮಾಡಿರಲಿಲ್ಲ. ತಾವು ಹವ್ಯಾಸಿಯಾಗಿಯೇ ಮುಂದುವರಿಯೋದಕ್ಕೆ ಏನಾದರೂ ಕಾರಣ ಇತ್ತಾ, ಹೇಗೆ ಅಂತ? ಮುಖ್ಯ ಕಾರಣ ಆರ್ಥಿಕ ಭದ್ರತೆ, ಬಡತನ ಇತ್ತು. ಮೇಳದ ಈಗಿನ ಹಾಗೆ ಸಂಭಾವನೆ ಇರಲಿಲ್ಲ ಮೇಳದಲ್ಲೆಲ್ಲ, ಲೆಕ್ಕದ ತಿರುಗಾಟದಲ್ಲಿ. 6 ತಿಂಗಳು ಮತ್ತೆ ಏನು ಮಾಡೋದು ಎನ್ನುವುದು ಒಂದು ಪ್ರಶ್ನೆ. ಹೋಟ್ಲಿಗೆಲ್ಲ ಹೋಗಬೇಕು, ಅದೆಲ್ಲ ಮಾಡಿದ ಯಾಕೆ ಡಿಗ್ರಿ ಮಾಡಿದ್ದು ಯಾಕೆ? ಹಾಗಾಗಿ ಮೇಳಕ್ಕೆ ಸೇರುವ ಇಚ್ಛೆ ನನಗೂ ಇರಲಿಲ್ಲ, ತಂದೆ ತಾಯಿಯವರಿಗೂ ಅಷ್ಟು ಅದರಲ್ಲಿ ಆಸಕ್ತಿ ಇರಲಿಲ್ಲ. ಕಲ್ತಾಯ್ತಲ್ಲ, ಕೆಲಸ ಹುಡುಕಿದ್ರೆ ಆಗ್ಬೋದು. ನಾನು ಕಲಿತ ಕೂಡಲೇ ನನಗೆ ಟೆಲಿಗ್ರಾಫ್ನಲ್ಲಿ ಕೆಲಸ ಸಿಕ್ಕಿತು, ಸೆಂಟ್ರಲ್ ಟೆಲಿಗ್ರಾಫ್ ಆಫೀಸ್ ಮ್ಯಾಂಗ್ಳೂರು. ಅದು ಸಿಗದೇ ಇರ್ತಿದ್ರೆ ಸುಮ್ಮನೆ ಕೂತ್ಕೊಳ್ಳೋ ಬದಲು ನಾನು ಮೇಳಕ್ಕೆ ಹೋಗುತ್ತಿದ್ದನೋ ಏನೋ, ಪಾಸಿಬಿಲಿಟಿ ಇತ್ತು. ಸುಮ್ಮನೆ ಕೂತ್ಕೊಳ್ಳೋ ಬದಲು ಏನಾದ್ರು ತಿರುಗಾಟ ಮಾಡುವಂತ ಇತ್ತು. ಆದರೆ ಹಾಗಾಗೋಕ್ಕೆ ದೇವರ ಅವಕಾಶವೇ ಕೊಡಲಿಲ್ಲ. ಕಲಿತು ಪರೀಕ್ಷೆ ಮುಗಿದ ಕೂಡಲೇ ಕೆಲಸ ಸಿಕ್ಕಿತ್ತು. ಅದರಲ್ಲಿ ಟ್ರೈನಿಂಗ್ ಮುಗಿಸಿ ಮಂಗಳೂರಲ್ಲಿ ಜಾಯಿನ್ ಆದೆ. ಅದರಲ್ಲಿ ಸರ್ವಿಸ್ ಆಯಿತು. ಆಮೇಲೆ ಟೆಲಿಗ್ರಾಫ್ ಎನ್ನುವುದು ಅಬ್ಸಾರ್ಬ್ ಆಗಿ BSNL ಅಲ್ಲಿ ಅಬ್ಸಾರ್ಬ್ ಆಯಿತು. BSNL ನಲ್ಲಿ ಕಂಟಿನ್ಯೂ ಮಾಡಿದೆ. ಹಾಗೆ ಅದರಲ್ಲೇ ನಿವೃತ್ತಿಯನ್ನು ಪಡೆದೆ. ಹಾಗಾಗಿ ಮೇಳಕ್ಕೆ ಹೋಗುವ ನನಗೆ ಇಚ್ಛೆಯೂ ಇರಲಿಲ್ಲ, ಅಂತ ಒಂದು ಪ್ರಸಂಗವೂ ಬರಲಿಲ್ಲ. ಹಾಗೆ ತಾವು ಈಗ ತಮ್ಮ ತಂದೆ ಹೇಗೆ ಬಹಳಷ್ಟು ಪಕ್ವಾದಿ ಇರ್ಬೋದು, ಬೇರೆ ಬೇರೆ ಸಂಗೀತ ವಾದ್ಯಗಳನ್ನು ಕಲ್ತಿದ್ರು, ತಾವು ಅದೇ ರೀತಿ ಚಂಡೆಮದ್ದಲೆಯನ್ನು ಹೊರತುಪಡಿಸಿ ಕೂಡ ತಬ್ಲಾ ಹಾಗೂ ಹಾರ್ಮೋನಿಯಮನ್ನು ಕರಗತ ಮಾಡಿಕೊಂಡವರು. ಹಾಗಾಗಿ ತಬ್ಲಾ ಮತ್ತು ಹಾರ್ಮೋನಿಯಮನ್ನು ಕಲ್ತದ್ದು ಕೂಡ ತಮ್ಮ ತಾಳಲಯ ಜ್ಞಾನ, ಅದೇ ರೀತಿ ಶ್ರುತಿ ಜ್ಞಾನವನ್ನು ಇನ್ನಷ್ಟು ಗಟ್ಟಿಗೊಳಿಸುವುದಕ್ಕೆ ಸಹಕಾರಿಯಾಗಿಸಿತ್ತ, ಹೇಗೆ ಅಂತ? ತಬ್ಲಾ ಮತ್ತು ಹಾರ್ಮೋನಿಯಂ ನಾನು ಬಾರಿಸ್ತಿದ್ದೆ, ಹಾಗಂತ ಕರಗತ ಆಗಲಿಲ್ಲ ನನಗೆ. ಫ್ಲೂಯೆನ್ಸಿ ಹೇಳ್ತಾರಲ್ಲ, ಅದು ಬರಲಿಲ್ಲ. ಮೊದಲಲ್ಲಿ ನಾನು ಎಷ್ಟು ಕಸಬು ಮಾಡಿ ಏನೋ ಅದರ 1% ಸಹ ತಬ್ಲದಲ್ಲಿ ಮಾಡಲಾರೆ. ಹಾರ್ಮೋನಿಯಂನಲ್ಲೂ ಹಾಗೆ. ಆದರೆ ಹಾರ್ಮೋನಿಯಂ ಬಾರಿಸ್ತಾ ಇದ್ದದ್ರಿಂದ ಶ್ರುತಿ ಜ್ಞಾನ, ಮುಖ್ಯವಾಗಿ ಮದ್ದಲೆ ಶ್ರುತಿಯಿಂದ ಮೇಲೆ ಉಂಟ ಕೆಳಗುಂಟ, ಅಥವಾ ಶ್ರುತಿ ಪೆಟ್ಟಿಗೆ ಇಲ್ಲದೇ ಶ್ರುತಿ ಮಾಡುವ ಒಂದು ವಿಧಾನವು ಉಂಟು. ಎಲ್ಲಿಯೋ ಒಂದು ಸ್ವರವನ್ನು ಆಧಾರ ಇಟ್ಟುಕೊಂಡು ಅದರ ಮಧ್ಯಮ ಇದ್ದು ಅಂತ ಹೇಳ್ಕೊಂಡು ಶ್ರುತಿ ಮಾಡುವ ಒಂದು ಕ್ರಮ ಉಂಟು. ಶ್ರುತಿ ಪೆಟ್ಟಿಗೆ ಬರಲಿಕ್ಕೆ, ಹಾರ್ಮೋನಿಯಂ ಬರಲಿಕ್ಕೆ ಲೇಟ್ ಆದರೆ ಅಂಥದ್ದೆಲ್ಲ ಈಗ ಮೊಬೈಲ್ನಲ್ಲಿ ಶ್ರುತಿ ಉಂಟು, ಆಗ ಅದೆಲ್ಲ ಇರಲಿಲ್ಲ. ಹಾಗೆಲ್ಲ ಎಲ್ಲಿಯೋ ಯಾವುದೋ ಒಂದು ಶ್ರುತಿಯನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿ ಈ ಭಾಗವತನಿಗೆ ಬೇಕಾದ ಶ್ರುತಿಯನ್ನು ಮಾಡೋದು, ಅದು ಒಂದು ಸಾಧನೆ ಮಾಡಿದ್ದೇನೆ ನಾನು. ಅದು ಹಾರ್ಮೋನಿಯಂ ಕಲಿಕೆಯಿಂದ ಎಲ್ಲಿಯಾದರೂ
ಅದರ ಪ್ರಭಾವ ಇರ್ಬೋದು. ಯಾವ ರೀಟ್ಸ್ ಆದಮೇಲೆ ಯಾವ ರೀಟ್ಸ್ ಎನ್ನುವಂಥದ್ದು ಅದರ ವ್ಯತ್ಯಾಸ ಗೊತ್ತಾಗಿರ್ಬೋದು ಅಂತ ನಾನು ಭಾವಿಸ್ತೇನೆ. ನಿಮ್ಮ ಗುರುಗಳು ಆಗ ತಾವು ಹೇಳಿದ ಹಾಗೆ ವಿಷಮ ಭೀಮಭಟ್ರು ಅಂತ ಹೇಳಿಕೊಂಡು ಹೆಸರನ್ನು ಗಳಿಸಿದ್ರು ಅಂತ ತಾವು ಹೇಳಿದ್ರಿ. ತಮ್ಮ ಮದ್ದಳೆ ವಾದನದಲ್ಲಿ ಕೂಡ ವಿಷಮ ಪೆಟ್ಟುಗಳ ಪ್ರಯೋಗ ಬಹಳಷ್ಟು ಇದ್ರೂ ಕೂಡ ಎಲ್ಲೋ ಅದು ಭಾಗವತರ ಕಸುಬಿಗೆ ತೊಂದರೆಯನ್ನು ಕೊಡುವುದಿಲ್ಲ. ಹಾಗಾಗಿ ಈ ವಿಷಮ ಪೆಟ್ಟುಗಳಿದ್ರೂ ಕೂಡ ಭಾಗವತರಿಗೆ ತೊಂದರೆ ಆಗದ ಹಾಗೆ ಬಾರಿಸುವಂಥ ಈ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಹೇಗೆ ಅಂತ? ಅದಕ್ಕೆ ಮುಖ್ಯವಾಗಿ ಪ್ರಸಂಗ ಜ್ಞಾನ ಬೇಕು. ಪ್ರಸಂಗದ ಸಾಹಿತ್ಯ ಅಕ್ಷರ ಅಲ್ಲದೇ ಇದ್ದರು ಅದರ ಒಂದು ಸ್ಥೂಲ ಪರಿಚಯ ಮೊದಲಿಗಾರನಿಗಿದ್ದರೆ ಭಾಗವತನಿಗೆ ಅನುಗುಣವಾಗಿ ಆ ಪದ್ಯ ಹೇಳುವುದಕ್ಕೆ ಅನುಗುಣವಾಗಿ ಬಾರಿಸಲಿಕ್ಕೆ ಆಗ್ತದೆ. ಮಧ್ಯದಲ್ಲಿ ಕೆಲವು ಗ್ಯಾಪ್ಗಳಿರ್ತವೆ. ಆಗ ವಿಷಮದ ನಡೆಯನ್ನು ಬಾರಿಸ್ಬೋದು, ಬಾರಿಸೋದು ಬಿಡ್ಬೋದು. ವೇಷಧಾರಿ ಇದ್ದರೆ ಅದು ಕಷ್ಟ ಆಗ್ತದೆ. ವೇಷಧಾರಿ ಕುಣಿತಾ ಇದ್ದರೆ ಅದನ್ನು ಬಾರಿಸಲಿಕ್ಕೆ ಆಗೋದಿಲ್ಲ. ಅದನ್ನೊಂದು ಸಮತೋಲನ ಭಾಗವತನ ಪದ್ಯ ಅದಕ್ಕೆ ಅದು ತಾಳಕ್ಕೆ ಸರಿಯಾಗಿದ್ದರೆ ಸಾಹಿತ್ಯ ಜ್ಞಾನ ಇವನಿಗೂ ಮೊದಲುಗಾರನಿಗಿದ್ದರೆ ಅದರ ಮಧ್ಯದಲ್ಲಿ ತನ್ನ ಸಮತೋಲನ ಸಾಧಿಸಿಕೊಳ್ಳಬಹುದು. ತಾವು ಇವತ್ತಿನ ತನಕ ಹವ್ಯಾಸಿಯಾಗಿ ಏನು ಹೇಳ್ತಾರೆ ತಮ್ಮ ಕಸುಬನ್ನು ಮಾಡಿಕೊಂಡು ಬಂದಿದ್ರು ಕೂಡ ಮೇಳದ ತಿರುಗಾಟ ಇಲ್ಲದಿದ್ದರೂ ಕೂಡ ಯಾವ ಮೇಳದ ಕಲಾವಿದರಿಗೂ ಕಡಿಮೆ ಇಲ್ಲದ ರೀತಿಯಲ್ಲಿ ಪ್ರಸಂಗ ಜ್ಞಾನವನ್ನು ಅಷ್ಟು ನಿಖರತೆಯನ್ನು ಹೊಂದಿದವರು ತಾವು. ಹಾಗಾಗಿ ಇದು ಹೇಗೆ ಸಾಧ್ಯವಾಯಿತು ಅಂತ? ಅದಕ್ಕೆ ಬಾಲ್ಯದಿಂದ ನೋಡಿದ ಆಟಗಳು ಲೆಕ್ಕ ಇಲ್ಲ. ಪ್ರತಿಯೊಂದು ಆಗಿನ ಒಂದು ಮೇಳ ಇದ್ದಾಗ ಆಗಿನ ಪ್ರಗಲ್ಭ ಕಲಾವಿದರಲ್ಲಿ ಇದ್ರು. ಪಡ್ರೆಜಂದು, ಕೇದಗಡಿ ಗುಡ್ಡಪ್ಪ ಗೌಡರು, ಬಣ್ಣದ ಕುಟ್ಟಿಯಪ್ಪು, ಕದ್ರಿ ವಿಷ್ಣು, ದೊಡ್ಡ ದೊಡ್ಡ ಕಲಾವಿದರು ಇದ್ರು. ಒಂದು ಮೇಳ ಆದರು. ಅವರು ನಿಜ ಜೀವನದಲ್ಲಿ ಹಗಲು ನೋಡುವಾಗ ಎಂತಾಗ ಅವರನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ರಂಗದಲ್ಲಿ ಮಾತ್ರ ಬಹಳ ಚಕ್ರವರ್ತಿಗಳಾಗಿ ಮೇಲೆ ಮೆರೆದವರು. ಅವರು ಏನು ನಡೆಗಳನ್ನೇ ತಮ್ಮನ್ನು ಆ ಯಕ್ಷಗಾನ ಪ್ರಸಂಗವನ್ನು ಕೊಂಡೊಯ್ತಾ ಇದ್ರು. ಅದು ನಮ್ಮ ಕಣ್ಣಿಗೆ ಬಾಲ್ಯದಲ್ಲಿ ಅಚ್ಚೊತ್ತಿದಾಗಿ ಕುಳಿತಿತ್ತು. ಇದು ಹೀಗೆ ಹೋದರೆ ಚಂದ ಅಂತ. ಅದು ಕಿರಾತಾರ್ಜುನಿ ಇರಲಿ ಅಂಥದ್ದು ಏನಾದರೂ ಒಂದು ಅದು ನಮಗೆ ಬಾಲ್ಯದಲ್ಲಿ ಅಚ್ಚೊತ್ತಿ ಕುಳಿತಿತ್ತು. ಅದನ್ನೇ ಉಳಿಸಿಕೊಂಡು ಬಂದಿದ್ದೇನೆ ನಾನು. ಹಾಗಾಗಿ ಅದು ಒಂದು ರೀತಿಯಲ್ಲಿ ನಮಗೆ ಸಹಕಾರಿ ಆಯಿತು. ಬಾಲ್ಯದಿಂದ ಆಟ ನೋಡಿದ್ದೇ ನನಗೆ ಹೆಚ್ಚಿನ ಪಾಠ ಅಂತ ಹೇಳ್ಬೋದು. ರಂಗನಡೆಯನ್ನು ಹೆಚ್ಚಾಗಿ ಸಾಧಿಸಲಿಕ್ಕೆ ನೋಡಿದ್ರೆ ಆಗೋದು ಜಾಸ್ತಿ. ಮತ್ತೊಬ್ಬ ಕಲಿಸುವ ಗುರುಗಳಿದ್ರೆ ಆಗ್ಬೋದು. ಅಂತ ಗುರುಗಳನ್ನು ನಾನು ಹಿಮ್ಮೇಳ ಬಿಟ್ಟು ಮತ್ತೆ ಅದಕ್ಕೂ ಗುರುಗಳನ್ನು ಹುಡ್ಕೊಂಡು ಹೋಗ್ಲಿಲ್ಲ. ಸರಿ ಹಾಗೆ ಆಗಲಿ. ಇನ್ನಷ್ಟು ಕೆಲವೊಂದು ಪ್ರಶ್ನೆಗಳು ಬಾಕಿ ಇದೆ, ಆದರೆ ಅದನ್ನು ಮುಂದಿನ ಹಂಚಿಕೆಯಲ್ಲಿ ಮಾತಾಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಈಗ ಇಷ್ಟು ಹೊತ್ತು ಕಟೀಲು ಮುರಳೀಧರ್ ಭಟ್ ಅವರು ನಮ್ಮ ಜೊತೆಗೆ ಇದ್ದುಕೊಂಡು ಬಹಳಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಮತ್ತಷ್ಟು ಕೆಲವು ಪ್ರಶ್ನೆಗಳು ಬಾಕಿ ಇದೆ, ಅದನ್ನು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಅಲ್ಲಿ ತನಕ ನೋಡ್ತಾರೆ ಅಭಿಮತ ಟಿವಿ, ಇದು ಜನಮನದ ನಾಡಿ ಮಿಡಿತ.